ತುನಿಯ ಹಲವು ತರದ ದೋಸೆಗಳು. ಪಕ್ಷಿಗಳ ಊರಿನಲ್ಲಿ ತುನಿಗುಬ್ಬಚ್ಚಿ ಮಾಡುವ ಇಡ್ಲಿ ದೋಸೆ ಅಂದ್ರೇನೆ ತುಂಬಾ ಫೇಮಸ್. ತುನಿ ಮಾಡುವ ಇಡ್ಲಿ ದೋಸೆ ಅಂದ್ರೇನೆ ಎಲ್ರಿಗೂ ತುಂಬಾ ಇಷ್ಟ. ಆದ್ರೆ ಲೂಸಿ ಹಾಗೂ ಚಿಚು ತರ ಫ್ರೀಯಾಗಿ ಬಂದು ತಿಂದು ಹೋಗೋರಿಂದಾನೆ ಪಾಪ ತುನಿಗೆ ದೊಡ್ಡ ಸಮಸ್ಯೆಯಾಗಿತ್ತು. ಆ ದಿನ ಬೆಳಿಗ್ಗೆ 7 ಗಂಟೆ. ತುನಿ ಯಾವಾಗ್ಲೂ ತರ ಹೋಟೆಲ್ನ ಶುರು ಮಾಡಿದ್ಲು. ಬೆಳಿಗ್ಗೆನೆ ಚಿಚುಕಾಗೆ ಹಾಗೂ ಲೂಸಿ ಪಾರಿವಾಳ ಇಬ್ರು ಬಂದು ಕೂತ್ಕೊಂಡು ಅವ್ರಿಗೇನೇನ್ ಬೇಕೋ ಎಲ್ಲಾನು ಆರ್ಡರ್ ಮಾಡ್ಕೊಂಡು ತುಂಬಾನೇ ಸಂತೋಷವಾಗಿ ತಿಂತಾ ಇದ್ರು. ಚಿಚುಕಾಗೆ ಇಡ್ಲಿ ತಿಂದ್ಕೊಂಡು ಟುನಿ ಹತ್ರ, ಟುನಿ ಇನ್ನೊಂದು ಕಪ್ ಸಾಂಬಾರ್ ಕೊಡು, ಅದರಲ್ಲಿ ನುಗ್ಗೆಕಾಯಿ ಇರೋ ತರ ನೋಡ್ಕೊ, ಆಮೇಲೆ ಸ್ವಲ್ಪ ಗಟ್ಟಿ ಚಟ್ನಿ ಕೊಡು, ಚಟ್ನಿಯಲ್ಲಿ ಜಾಸ್ತಿ ನೀರು ಇಬೇಡ, ಗಟ್ಟಿಯಾಗಿರ್ಲಿ. ಆವಾಗ ಲೂಸಿ, ಟುನಿ ಇವತ್ತು ನನಗೆ ತುಂಬಾ ಕೆಲಸ ಇದೆ, ಆಕಾಶದಲ್ಲಿ ಸುಮಾರು ದೂರ ಹಾರಾಡ್ಬೇಕು, ಅದಕ್ಕೆ ಒಳ್ಳೆ ಊಟ ಬೇಕು, 2 ದೋಸೆ ಪಾರ್ಸಲ್ ಮಾಡು, ಅದರಲ್ಲಿ ಸ್ವಲ್ಪ ಖಾರದ ಹುಡಿ ಹಾಕು. ಆವಾಗ ಟುನಿಗುಬ್ಬಚ್ಚಿ ಎಲ್ಲಾನು ಅವರಿಗೆ ಬಡಿಸುತ್ತಾ, ಹಾ ಸರಿ ಸರಿ ತಿನ್ನಿ, ಇಬ್ರು ಚೆನ್ನಾಗಿ ತಿನ್ನೋದು ನನಗಿಷ್ಟಾನೇ, ಆದರೆ ಕಸ್ಟಮರ್ಸ್ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಬೇಗ ತಿಂದು ಎದ್ದೇಳ್ತೀರಾ? ಚೆನ್ನಾಗಿ ತಿಂದ್ಮೇಲೆ ಚಿಚುಕಾಗೆ ಲೂಸಿ ಪಾರಿವಾಳ ಇಬ್ರು ಕೂಡ ಕೌಂಟರ್ ಹತ್ರ ಬಂದ್ರು. ಆವಾಗ ಟುನಿಗುಬ್ಬಚ್ಚಿ ಅವ್ರ ಹತ್ರ, ಚಿಚು ನೀನು ಇಡ್ಲಿ ತಿಂದೆ ಅಲ್ವಾ, ಅದಕ್ಕೆ 60 ರೂಪಾಯಿ ಆಯಿತು, ಆ ಲೂಸಿ ನಿನಗೆ ಪಾರ್ಸಲ್ಗೆ ಸೇರಿಸಿ 80 ರೂಪಾಯಿ, ಟೋಟಲ್ ಆಗಿ 140 ರೂಪಾಯಿ. ಆವಾಗ ಚಿಚುಕಾಗೆ ನಾಟಕ ಶುರು ಮಾಡಿದ್ಲು, ಬ್ಯಾಗನ್ನು ಮರ್ತಿಟ್ಟಿರುವ ಹಾಗೆ. ಅಯ್ಯೋ ಟೋನಿ, ಸಾರಿ ಟೋನಿ, ನಾನು ಬರುವಾಗ ನನ್ನ ಕಾಸ್ಟ್ಲಿ ಗುಸ್ಸಿ ಹ್ಯಾಂಡ್ ಬ್ಯಾಗ್ನ ಮನೇಲಿ ಇಟ್ಬಿಟ್ಟು ಬಂದಿದ್ದೀನಿ, ಹಣ ತಗೊಂಡು ಬಂದಿಲ್ಲ, ನೀನೇನೋ ಬೇಜಾರು ಮಾಡ್ಕೋಬೇಡ, ಲೆಕ್ಕದಲ್ಲಿ ಬರ್ಕೋ, ನಾನು ನಾಳೆ ಬರುವಾಗ ಹಣ ತಗೊಂಡು ಬಂದು ಕೊಡ್ತೀನಿ. ಅಯ್ಯೋ ಹೌದು ಹೌದು, ನಾನು ಕೂಡ ಮರ್ತೋದೆ, ಅಂದರೆ ಇವತ್ತು ಬ್ಯಾಂಕ್ ಇಲ್ಲ ಅಲ್ವಾ, ATM ಅಲ್ಲಿ ಕೂಡ ಹಣ ಇಲ್ಲ, ನಂದು ಕೂಡ ಲೆಕ್ಕದಲ್ಲಿ ಬರ್ಕೋ. ಆವಾಗ ಟುನಿಗುಬ್ಬಚ್ಚಿ ಟೇಬಲ್ ಕೆಳಗಡೆ ಇಟ್ಟಿದ್ದ ಒಂದು ದೊಡ್ಡ ಪುಸ್ತಕನ ಹೊರಗಡೆ ತೆಗೆದಿಟ್ಟು, ಚಿಚು, ಲೂಸಿ, ಈ ಪುಸ್ತಕ ಎಷ್ಟು ದೊಡ್ಡದಾಗಿದೆ ನೋಡಿದ್ರಾ, ಮಹಾಭಾರತ ಪುಸ್ತಕದ ಥರ ಇದೆ, ಇದೆ ನಿಮ್ಮ ಲೆಕ್ಕದ ಪುಸ್ತಕ, ಹೀಗೇನೆ ನೀವು ಹಣ ಕೊಡದೇ ಇದ್ರೆ ನಾನು ಹೇಗೆ ಹೋಟೆಲ್ ನಡೆಸೋದು ಹೇಳಿ? ಅರೆ ಟೋನಿ, ಫ್ರೆಂಡ್ಶಿಪ್ ಮಧ್ಯದಲ್ಲಿ ಏನಿದು ಹಣ ಜಗಳ, ನಾವು ಈ ಊರಲ್ಲೇ ಇದ್ದೀವಿ, ನಮಗೆ ಆಸ್ತಿಗಳು ಇದೆ, ನಮ್ಮ ಮೇಲೆ ನಿನಗೆ ನಂಬಿಕೆ ಇಲ್ವಾ ಏನೋ? ಹಾಗೆ ಚಿಚು ಹಾಗೂ ಲೂಸಿ ಇಬ್ರು ಯಾವಾಗ್ಲೂ ಬಂದು ಹಣನೇ ಕೊಡದೆ ಹೊಟ್ಟೆ ತುಂಬ ಊಟ ಮಾಡಿ ಅಲ್ಲಿಂದ ಹೋಗ್ತಾ ಇದ್ರು. ಟುನಿ ಅವಳ ತಾಳ್ಮೆನ ಕಳ್ಕೊಂಡ್ಲು. ಮರುದಿನ ಬೆಳಗ್ಗೆ ಚಿಚು ಲೂಸಿ ಇಬ್ರು ಹೋಟೆಲ್ ಹತ್ರ ಬಂದಾಗ ಅಲ್ಲಿ ಒಂದು ದೊಡ್ಡ ಬದಲಾವಣೆ ಇತ್ತು. ಟುನಿ ಕೌಂಟರ್ ಹತ್ರ 2 ದೊಡ್ಡ ಬೋರ್ಡ್ಗಳನ್ನ ಹಾಕಿದ್ಲು. ಅದರಲ್ಲಿ ಒಂದು ಬೋರ್ಡಲ್ಲಿ ಈ ರೀತಿ ಬರ್ದಿತ್ತು, ಇಲ್ಲಿ ಸಾಲ ಕೊಡಲ್ಲ, ಹಳೆ ಬಾಕಿ ಇರೋರು ಅದನ್ನ ಕೊಟ್ರೆ ಮಾತ್ರ ಅವ್ರಿಗೆ ಊಟ. ಅದನ್ನ ನೋಡಿ ಚಿಚುಕಾಗೆ ಆಶ್ಚರ್ಯದಿಂದ, ಏನ್ ಟೋನಿ, ನಮ್ಮನ್ನ ಅವಮಾನ ಮಾಡೋದಕ್ಕೋಸ್ಕರನೇ ಈ ರೀತಿ ಬೋರ್ಡ್ಗಳನ್ನ ಇಟ್ಟಿದೀಯಾ? VIP ಕಸ್ಟಮರ್ಗಳಿಗೆ ಕೊಡುವ ಮರ್ಯಾದೆ ಇದೇನಾ? ನಾನು ನಿಮ್ಗೆ ಕೊಡೋ ಮರ್ಯಾದೆ ಎಲ್ಲಾನು ಕೊಟ್ಟಾಯ್ತು, ಆದ್ರೆ ನನಗೆ ಯಾರು ಪಟ್ಟಣದಲ್ಲಿ ಸುಮ್ನೆ ಹಣ ತಗೊಳ್ಳದೆ ಏನು ವಸ್ತುಗಳನ್ನ ಕೊಡೋದಿಲ್ಲ ಅಲ್ವಾ, ಅದಕ್ಕೆ ಈ ಬೋರ್ಡ್ ಹಾಕಿದ್ದೀನಿ, ಬಾಕಿನ ಕೊಡಿ, ಆಮೇಲೆ ನಿಮ್ಗೆ ಇಡ್ಲಿ ದೋಸೆ ಬೇಕಾದ್ರೆ ನಾನು ಕೊಡ್ತೀನಿ. ಅದನ್ನು ಕೇಳಿದ ಲೂಸಿ ಚಿಚು ಹತ್ರ ರಹಸ್ಯವಾಗಿ, ಚಿಚು ಇನ್ನು ನಮ್ಮ ಬೇಳೆ ಬೇಯಲ್ಲ. ಟುನಿಗೆ ಕೋಪ ಬಂತು, ಹಣ ಕೊಡ್ಲೇಬೇಕೇನೋ. ಆವಾಗ ಚಿಚುಕಾಗೆ ಅವಳ ಪ್ಯಾಕೆಟ್ ಇಂದ ಇಷ್ಟನೇ ಇಲ್ದೆ ಹಣ ಕೊಟ್ಟು, ಹಣ ತಾನೆ, ಹಣ ಕೊಡೋದ್ರಲ್ಲಿ ನನಗೆ ಏನು ಕಷ್ಟ ಇಲ್ಲ, ಎಷ್ಟು ಕೊಡ್ಬೇಕೋ ಕೊಡ್ತೀನಿ, ಆದ್ರೆ ಒಂದ್ ವಿಷಯ, ಯಾವಾಗ ನೋಡಿದ್ರೆ ನಿನ್ನ ಹೋಟೆಲಲ್ಲಿ ಇಡ್ಲಿ ದೋಸೆನ ಬಿಟ್ರೆ ಬೇರೆ ಏನೂ ಇಲ್ಲ, ಹಣ ಕೊಟ್ಟು ತಿನ್ನೋರು ವೆರೈಟಿಯಾಗಿ ಕೇಳಿದ್ರೆ ಅದನ್ನ ಮಾಡಿ ಕೊಡ್ಬೇಕಲ್ವಾ, ಅದನ್ನ ಯಾವಾಗ ಮಾಡ್ತೀಯಾ? ಆವಾಗ್ಲೇ ಬನ್ನಗಿಳಿಯ ಎಂಟ್ರಿ ಹೋಟೆಲಲ್ಲಿ. ಬನ್ನಗಿಳಿ ಟುನಿ ಹತ್ರ, ಹೌದು 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 ಟುನಿ ಅತ್ತೆ, ನನಗೂ ಕೂಡ ದಿನ ಈ ಇಡ್ಲಿ ದೋಸೆ ತಿಂದು ತಿಂದು ತುಂಬಾ ಬೋರ್ ಹೊಡಿತಾ ಇದೆ, ನಾಲಿಗೆಲ್ಲ ಚಪ್ಪೆಯಾಗಿದೆ, ಅಟ್ಲೀಸ್ಟ್ ಆ ದೋಸೆಲಿ ಸ್ವಲ್ಪ ಬಟರ್, ಸ್ವಲ್ಪ ಇಡ್ಲಿ ಹುಡಿ ಇದೆಲ್ಲ ಹಾಕಿ ಕೊಟ್ರೆ ಚೆನ್ನಾಗಿರುತ್ತೆ ಅಲ್ವಾ? ಓಹೋ, ಹಣ ಕೇಳಿದ್ರೆ ನಿಮಗೆ ವೆರೈಟಿ ಬೇಕಾ? ಸರಿ ಸರಿ, ನಾನು ನಾಳೆನೇ ಪಟ್ನಕ್ಕೆ ಹೋಗಿ ವೆರೈಟಿ ದೋಸೆಗಳು ಹೇಗೆ ಮಾಡ್ತೀರ ಅನ್ನೋದನ್ನ ಕಲ್ತ್ಕೊಂಡು ಬರ್ತೀನಿ, ಅಲ್ಲಿವರೆಗೂ ನನ್ನ ಹೋಟೆಲ್ ಬಂದ್, ನೀವು ಬೇರೆ ಎಲ್ಲಾದ್ರೂ ಹೋಗಿ ತಿನ್ನಿ. ಅದನ್ನು ಕೇಳಿದಾಗ ಬನ್ನಗಿಳಿ ಆಶ್ಚರ್ಯದಿಂದ, ಏನೋ ಹೋಟೆಲ್ ಬಂದ? ಅಯ್ಯೋ, ಹಾಗಾದ್ರೆ ನಾನು ಬ್ರೇಕ್ಫಾಸ್ಟ್ಗೆ ಏನ್ ಮಾಡೋದು? ನನ್ನಿಂದ ಹಸು ತಡ್ಕೊಳಕ್ಕಾಗಲ್ಲ, ನನ್ನ ಮೂಳೆನೇ ಕೆಲಸ ಮಾಡಲ್ಲ. ಸರಿ ಸರಿ, ವೆರೈಟಿ ದೋಸೆಗೋಸ್ಕರ ನಾನು ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಮರುದಿನ ಬೆಳಗ್ಗೆ ಟುನಿಗುಬ್ಬಚ್ಚಿ ಸಿಟಿಗೆ ಹೋದ್ಲು. ಅಲ್ಲಿ ಒಂದೊಂದು ಹೋಟೆಲ್ ಹೊರಗಡೆ ನಿಂತ್ಕೊಂಡು ಎಲ್ರೂ ದೋಸೆಗಳನ್ನ ಹೇಗೆ ವೆರೈಟಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡಿದ್ಲು. ಮೊದಲನೇ ಹೋಟೆಲ್, ಅಲ್ಲಿ ದೋಸೆ ಹಿಟ್ಟೊಂದಿಗೆ ಸ್ವಲ್ಪ ಉಪ್ಪಿಟ್ಟನ್ನ ಹಾಕಿ ಮಿಕ್ಸ್ ಮಾಡಿ ಅದನ್ನ ಮಡ್ಚಿ ಕೊಡ್ತಾ ಇದ್ರು. ಓಹೋ, ಇದು ಡಬಲ್ ಡಮಕ, ದೋಸೆನೂ ಇದೆ ಉಪ್ಪಿಟ್ಟು ಇದೆ, ಇದು ಚೆನ್ನಾಗಿದೆ. ಎರಡನೇ ಅಂಗಡಿಯಲ್ಲಿ ಸ್ವಲ್ಪ ದೋಸೆ ಹಿಟ್ಟಲ್ಲಿ ಆಲೂಗಡ್ಡೆ ಪಲ್ಯನೂ ಹಾಕಿ
ಅದನ್ನ ಮಡಚಿ ಕೊಡ್ತಾ ಇದ್ರು. ಅದು ಮಸಾಲ್ ದೋಸೆ. ಇದನ್ನು ಓಕೆ ಹಾಗಂತ ಅನ್ಕೊಂಡು ಟುನಿ ಮೂರನೇ ಅಂಗಡಿಗೆ ಹೋದ್ಲು. ಅಲ್ಲಿ ಒಬ್ಬ ಹುಡುಗ ದೋಸೆನ ಗಾಳಿಯಲ್ಲಿ ಗಾಳಿಪಟ ತರ ತಿರುಗಿಸ್ತಾ ಪುನಃ ಅದನ್ನ ಪ್ಯಾನ್ ಅಲ್ಲಿ ಹಾಕ್ತಾ ಇದ್ದ. ಅದನ್ನ ನೋಡಿ, ಅರೆ ಇವನೇನೋ ದೋಸೆನ ಗಾಳಿಪಟ ತರ ತಿರುಗಿಸಿ ಪುನಃ ತಗೊಂಡ್ ಬಂದ್ ಹಾಕ್ತಾ ಇದ್ದಾನೆ. ಹೀಗೆ ನಾನ್ ಮಾಡಿದ್ರೆ ಆಮೇಲೆ ನನ್ ಕತೆ ಗೋವಿಂದ. ಹಾಗಂತ ಅನ್ಕೊಂಡು ಇನ್ನೊಂದ್ ಅಂಗಡಿ, ಅಲ್ಲಿ ದೋಸೆ ಹಿಟ್ಟಲ್ಲಿ ಸ್ವಲ್ಪ ಚಾಕ್ಲೇಟ್ ಸಾಸ್ ಹಾಕಿ ಅದ್ರ ಮೇಲೆ ಕಲರ್ಫುಲ್ ಆಗಿರುವ ಚಾಕ್ಲೇಟ್ ಗಳನ್ನ ಹಾಕಿದ್ರು. ಅದು ಚಾಕ್ಲೇಟ್ ದೋಸೆ. ವಾವ್, ಈ ಚಾಕ್ಲೇಟ್ ದೋಸೆ ತುಂಬಾ ಚೆನ್ನಾಗಿರುತ್ತೆ. ಬನ್ನುಗಂತೂ ಇದನ್ನ ಕೊಟ್ರೆ ದಿನ ಇಡೀ ಚಾಕ್ಲೇಟ್ ದೋಸೆನೇ ತಿಂತಾ ಇರ್ತಾನೆ. ಹಾಗಂತ ಅನ್ಕೊಂಡು ಟುನಿಗುಬ್ಬಚ್ಚಿ ಎಲ್ಲಾ ದೋಸೆಗಳನ್ನ ನೋಡಿ ಆ ದಿನ ಸಂಜೆ ಸಮಯದಲ್ಲೇ ಬೇಕಾಗಿರುವ ಎಲ್ಲಾ ಸಾಮಗ್ರಿಗಳನ್ನ ತಗೊಂಡು ಅವಳು ಸಂಜೆ ಸಮಯ ಊರಿಗೆ ವಾಪಸ್ ಬಂದ್ಲು. ಮರುದಿನ ಬೆಳಗ್ಗೆ ಟುನಿ ಹೋಟೆಲ್ ಹತ್ರ ಕಸ್ಟಮರ್ಸ್ ಎಲ್ರೂ ನಿಂತ್ಕೊಂಡಿದ್ರು. ಅವಾಗ ಟುನಿ ಹಳೆಯ ಬೋರ್ಡ್ಗಳ ಹತ್ರದಲ್ಲಿ ಇನ್ನೊಂದ್ ಬೋರ್ಡ್ ಅನ್ನ ಇಟ್ಟಿದ್ಲು. ಅದ್ರ ಮೇಲೆ ಒಂದು ಕೆಂಪು ಬಟ್ಟೆ ಹಾಕಿ ಮುಚ್ಚಿದ್ಲು. ಚಿನ್ನೋ, ಆ ಬೋರ್ಡ್ ಅಲ್ಲಿ ಏನ್ ಬರ್ದಿದೆ ಅಂತ ಗೊತ್ತಾ? ನನಗ್ ಯಾಕೋ ಲಡ್ಡು ದೋಸೆ, ಜಿಲೇಬಿ ದೋಸೆ ಈ ರೀತಿ ವೆರೈಟಿ ಇರುತ್ತೆ ಅಂತ ಅನಿಸ್ತಾ ಇದೆ. ಸುಮ್ನಿರೋ ನೀನು, ನಿನ್ನ ಟೇಸ್ಟ್ ಲಡ್ಡು ಜಿಲೇಬಿನ. ನನಗ್ ಯಾಕೋ ಪಿಜ್ಜಾ ದೋಸೆನೆ ಬರ್ದಿದ್ದಾರೆ ಅಂತ ಅನಿಸ್ತಿದೆ. ಹಾಗೆ ಎಲ್ರೂ ಉತ್ಸಾಹದಿಂದ ನೋಡ್ತಾ ಇದ್ದಾಗ ಟುನಿ ಬೋರ್ಡ್ ಮೇಲೆ ಹಾಕಿಟ್ಟಿದ್ದ ಆ ಕೆಂಪು ಬಟ್ಟೆನ ತೆಗೆದ್ಲು. ಅದರಲ್ಲಿ ಈ ರೀತಿ ಬರ್ದಿತ್ತು, ಟುನಿ ಸ್ಪೆಷಲ್ ವೆರೈಟಿ ದೋಸೆಗಳು. ಅದರಲ್ಲಿ ತುಪ್ಪದ ದೋಸೆ ಬರೀ 30 ರೂಪಾಯಿ ಮಾತ್ರ, ಮಸಾಲ್ ದೋಸೆ ಬರೀ 40 ರೂಪಾಯಿ ಮಾತ್ರ, ಪನ್ನೀರ್ ಬಟರ್ ದೋಸೆ ಬರೀ 50 ರೂಪಾಯಿ ಮಾತ್ರ, ಎಗ್ ದೋಸೆ ಬರೀ 35 ರೂಪಾಯಿ ಮಾತ್ರ, ಬನ್ನು ಸ್ಪೆಷಲ್ ದೋಸೆ ಬರೀ 60 ರೂಪಾಯಿ ಮಾತ್ರ. ಇದೆಲ್ಲಾನು ನೋಡಿದವರು ತುಂಬಾನೇ ಆಶ್ಚರ್ಯಪಟ್ರು. ಆವಾಗ ಬನ್ನು, ಅರೆ ಬನ್ನು ಸ್ಪೆಷಲ್ ದೋಸೆನಾ? ನನ್ನ ಹೆಸರಲ್ಲೂ ಕೂಡ ದೋಸೆ ಇದೆಯಾ ಆಂಟಿ? ಟೊನಿ ಆಂಟಿ, ಐ ಲವ್ ಯು. ನನಗೆ ಆ ದೋಸೆ ಬೇಕು. ಅದ್ರಲ್ಲಿರೋದು ನನ್ನ ಹೆಸರಲ್ವಾ, ಅದಕ್ಕೆ ಫಸ್ಟ್ ಅದನ್ನ ಟ್ರೈ ಮಾಡೋದು ನಾನೇ. ಟೊನಿ, ನನಗೆ ಆ ಪನ್ನೀರ್ ಬಟರ್ ದೋಸೆ ಸ್ವಲ್ಪ ಬಟರ್ ಜಾಸ್ತಿನೇ ಹಾಕೋ. ಜಾಸ್ತಿ ಹಾಕಿದ್ರು ಕೂಡ ನಾನು ದಪ್ಪ ಆಗದೆ ಇರುವಾಗೆ ನೀನೇ ನೋಡ್ಕೋಬೇಕು. ಹಾಗೆ ಟೊನಿ ಎಲ್ಲರ ಹತ್ರನೂ ಆರ್ಡರ್ ತಗೊಂಡ್ಲು. ಬೇಗ ದೋಸೆಗಳನ್ನ ರೆಡಿ ಮಾಡಿದ್ಲು. ಎಲ್ಲರ ತಟ್ಟಿಯಲ್ಲಿ ವೆರೈಟಿ ದೋಸೆ ಬಂತು. ಎಲ್ಲಾನು ತಿಂತಾ ಇದ್ರು. ಆವಾಗ ಚಿಚುಕಾಗಿ ಪನ್ನೀರ್ ದೋಸೆನ ತಿಂದು ಟೊನಿ ಹತ್ರ, ಟೊನಿ ನಿಜವಾಗ್ಲೂ ಈ ದೋಸೆ ತುಂಬಾ ಚೆನ್ನಾಗಿದೆ. ನೀನು ಪಟ್ನಕ್ಕೆ ಹೋಗಿ ದೋಸೆ ಮಾಡೋದನ್ನ ಕಲ್ತ್ಕೊಂಡ್ ಬಂದ್ಯಾ, ಇಲ್ಲ ಏನಾದ್ರೂ ಮ್ಯಾಜಿಕ್ ಮಾಡೋದನ್ನ ಕಲ್ತ್ಕೊಂಡ್ ಬಂದ್ಯಾ? ಇಷ್ಟು ಚೆನ್ನಾಗಿದೆ. ಆ ದಿನ ಇದೇ ರೀತಿ ಪನ್ನೀರು ಬಟರು ದೋಸೆ ಮಾಡಿಕೊಡು, ಆದ್ರೆ ನಾನು ದಪ್ಪ ಮಾತ್ರ ಆಗ್ಲೇಬಾರ್ದು. ಆವಾಗ ಚೋಟುಗಿಳಿ ಕೂಡ ಸಂತೋಷದಿಂದ, ಟೊನಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ಮಸಾಲ ದೋಸೆ ಅಂತೂ ತುಂಬಾನೇ ಚೆನ್ನಾಗಿದೆ. ಇದ್ರೊಳಗಡೆ ಇರುವ ಮಸಾಲಾ ಸ್ಟಫ್ ಅಂತೂ ಅದ್ಭುತವಾಗಿದೆ ಗೊತ್ತಾ. ಆವಾಗ್ಲೇ ಬನ್ನುಗಿಳಿಗೆ ಟುನಿ ಚಾಕ್ಲೇಟ್ ದೋಸೆ ಮಾಡಿಕೊಟ್ಲು. ಆ ಚಾಕ್ಲೇಟ್ ದೋಸೆ ನೋಡಕ್ಕೆ ಕಪ್ಪಾಗಿತ್ತು. ಅದ್ರ ಮೇಲೆ ಚಾಕ್ಲೇಟ್ ಚಿಪ್ಸ್ಗಳು ಹಾಗೇನೆ ಜೆಮ್ಸ್ ಮಿಠಾಯಿಗಳು ಇತ್ತು. ಅದನ್ನು ನೋಡಿ ಬನ್ನು ಆ ದೋಸೆ ಹತ್ರ ಮಾತಾಡ್ತಾ ಇದ್ದ. ಹಾಯ್, ನೀವೇನ ಚಾಕ್ಲೇಟ್ ದೋಸೆ ನೋಡಕ್ ತುಂಬಾ ಅಂದವಾಗಿದ್ದೀರಾ. ನಿಮ್ಮನ್ನ ತಿನ್ನಕ್ಕಂತೂ ಮನ್ಸು ಬರ್ತಾ ಇಲ್ಲ, ಆದ್ರೆ ತಿಂದಿಲ್ಲ ಅಂದ್ರೆ ನನ್ನ ಹೊಟ್ಟೆ ಕೇಳಲ್ಲ. ಅದಕ್ಕೆ ಐ ಆಮ್ ಸಾರಿ, ನಾನು ನಿಮ್ಮನ್ನ ತಿಂತಾ ಇದ್ದೀನಿ. ಬನ್ನು, ಏನೋ ನೀನು ದೋಸೆ ಹತ್ರ ಮಾತಾಡ್ತಾ ಇದೀಯಾ? ಬೇಗ ತಿನ್ನು, ಇಲ್ಲಾಂದ್ರೆ ತಣ್ಣಗಾಗುತ್ತೆ. ಆವಾಗ ಬನ್ನುಗಿಳಿ ಆ ದೋಸೆನ ತಿಂದು ಒಂದು ಕ್ಷಣ ಎದ್ದು ಡ್ಯಾನ್ಸ್ ಆಡ್ತಾ ಇದ್ದ. ಆಹಾ, ಓಹೋ, ಇದು ದೋಸೆ ಅಲ್ಲ, ಚಾಕ್ಲೇಟ್ನ ಕಚ್ಚಿ ತಿನ್ನೋ ತರ ಇದೆ. ಅದ್ರಲ್ಲಿರೋ ಜೆಮ್ಸ್ ಅಂತೂ ತುಂಬಾ ಸೂಪರ್ ಆಗಿದೆ, ಚಾಕ್ಲೇಟ್ ಚಿಪ್ಪು ಕೂಡ. ಏ ಚಿನ್ನೋ, ನೀನು ಈ ಕಡೆ ನೋಡ್ಬೇಡ ಕಣೋ. ಇದು ಬನ್ನು ಸ್ಪೆಷಲ್ ಚಾಕ್ಲೇಟ್ ದೋಸೆ, ನನಗ್ ಮಾತ್ರ, ನಿನ್ಗಲ್ಲ. ಇದಕ್ಕೆ ಸ್ವಂತಗಾರ ನಾನು. ನನಗೇನ್ ಬೇಡ, ನೀನೇ ತಿನ್ನೋ. ಹಾಗಂತ ಹೇಳಿ, ಆಂಟಿ ನನಗೂ ಒಂದು ಚಾಕ್ಲೇಟ್ ದೋಸೆ ಕೊಡ್ತೀರಾ? ಚಾಕ್ಲೇಟ್ ತುಂಬಾ ಹಾಕಿ, ಇವಾಗ್ಲೇ ನಾನು ಹಣ ಕೊಡ್ತೀನಿ. ಹಾಗೆ ಎಲ್ರೂ ಹೊಟ್ಟೆ ತುಂಬಾ ವೆರೈಟಿ ದೋಸೆಗಳನ್ನ ತಿಂದ್ರು. ಆಶ್ಚರ್ಯ ಏನಂದ್ರೆ ಎಲ್ರೂ ಹಣ ಕೊಟ್ಟು ತಿಂದ್ರು. ಆವಾಗ ಚಿಚುಕಾಗಿ ಟುನಿ ಹತ್ರ, ಟೊನಿ ಸುಮ್ನೆ ಹೇಳ್ಬಾರ್ದು, ತುಂಬಾ ಚೆನ್ನಾಗಿ ದೋಸೆ ಮಾಡ್ತಾ ಇದೀಯಾ. ನೀನ್ ಮಾಡಿಕೊಡೋ ದೋಸೆ ತಿನ್ನಕ್ಕೆ ನನ್ನ ಕಾಸ್ಟ್ಲಿ ಬ್ಯಾಗ್ನ ನಾನ್ ಮಾರಿದ್ರು ಕೂಡ ಪರವಾಗಿಲ್ಲ ಅಂತ ಅನಿಸ್ತಾ ಇದೆ. ಇವತ್ತಿಂದ ದಿನ ನನಗೆ ಪನ್ನೀರ್ ದೋಸೆ ಕೊಡು, ಎಷ್ಟು ಹಣ ಬೇಕಾದ್ರೂ ಕೊಡ್ತೀನಿ. ಆವಾಗ ಟುನಿ ನಗುತ್ತಾ, ಥ್ಯಾಂಕ್ಸ್ ಚಿಚು, ಆದ್ರೆ ನಾನ್ ಸಾಲ ಕೊಡಲ್ಲ ಅಂತ ಹೇಳಿದ್ರಲ್ಲಿ ಕೋಪ ಇಲ್ಲ ತಾನೆ? ಇಲ್ಲ ಕೋಪ ಇಲ್ಲ, ಹಣ ಕೊಟ್ಟು ತಿನ್ನೋದೇ ಚೆನ್ನಾಗಿದೆ. ಅದನ್ನ ಕೇಳಿ ಎಲ್ರು ಕೈ ಚಪ್ಪಾಳಿ ತಟ್ಟಿದ್ರು. ಹಾಗೆ ಟುನಿ ವೆರೈಟಿ ದೋಸೆ ಮಾಡಿಕೊಟ್ಟು ಕೈ ತುಂಬಾ ಹಣನೂ ಸಂಪಾದನೆ ಮಾಡ್ತಾ ಇದ್ಲು. ಚಳಿಯಲ್ಲಿ ಪಕ್ಷಿಗಳ ಸ್ಕೂಲ್. ಅದು ಡಿಸೆಂಬರ್ ತಿಂಗಳು. ಚಳಿ ಮಾತಲ್ಲೇ ಹೇಳೋಂಗೆ ಇಲ್ಲ. ಆ ವರ್ಷ ಎಲ್ಲ ವರ್ಷಕ್ಕಿಂತ ತುಂಬಾ ಹೆಚ್ಚಾಗಿತ್ತು. ಪಕ್ಷಿಗಳು ಬಾಳ್ತಾ ಇದ್ದ ಅಪಾರ್ಟ್ಮೆಂಟ್ ಅಲ್ಲಿ ಆ ನಿಶಬ್ದನ ಹಾಳು ಮಾಡುವ ಹಾಗೆ ಒಂದು ಅಲಾರ್ಮ್ ಶಬ್ದ ಕೇಳಿಸ್ತು. ಅಲಾರ್ಮ್ ಶಬ್ದ ಕೇಳಿದ ತಕ್ಷಣ ಅಡಿಗೆ ಮನೆಯಿಂದ ಟೊನಿಗುಬ್ಬಚ್ಚಿ ತುಂಬಾನು ಜೋರಾಗಿ, ಬುಜ್ಜಿ,
ಎದ್ದೇಳಮ್ಮ, ಟೈಮ್ ಬೇರೆ 6 ಗಂಟೆ ಆಯ್ತು. ಸ್ಕೂಲ್ ಬಸ್ ಬರುವ ಟೈಮ್ ಆದ್ರೂ ಕೂಡ ನೀನು ಇನ್ನೂ ಕಂಬಳಿ ಹಾಕೊಂಡ್ ಮಲ್ಕೊಂಡಿದೀಯಾ? ಬುಜ್ಜಿಯ ರೂಮಿಂದ ಯಾವುದೇ ಶಬ್ದನೂ ಹೊರಗಡೆ ಬರ್ಲಿಲ್ಲ. ಬುಜ್ಜಿ ಇನ್ನು ಬೆಡ್ಶೀಟ್ ಹೊತ್ಕೊಂಡು ಚೆನ್ನಾಗಿ ಮಲ್ಗಿ ನಿದ್ರೆ ಮಾಡ್ತಾ ಇದ್ಲು. ಆವಾಗ ಬುಜ್ಜಿ ರೂಮಿಗೆ ಬಂದ ತುನಿಗುಬ್ಬಚ್ಚಿ ಜೋರಾಗಿ, ಎದ್ದೇಳೆ ಸೋಂಬೇರಿ, ಚಳಿಕಾಲ ಅಂತ ಇನ್ನೂ ಚೆನ್ನಾಗಿ ನಿದ್ರೆ ಮಾಡದ? ಇವತ್ತು ಮ್ಯಾಥ್ಸ್ ಎಕ್ಸಾಮ್ ಇದೆ ಅಂತ ಹೇಳ್ದೆ, ಬೇಗ ಎದ್ದೇಳು. ಬುಜ್ಜಿ ಬೆಡ್ಶೀಟ್ನ ಗಟ್ಟಿಯಾಗಿ ಹಿಡ್ಕೊಂಡು ಕಣ್ಣನ್ನ ತೆರೆದು, ಪ್ಲೀಸ್ ಅಮ್ಮ, ಇವತ್ತೊಂದಿನ ನಾನು ರಜೆ ಮಾಡ್ತೀನಿ. ಹೊರಗಡೆ ಚಳಿ ನೋಡಿದ್ರ ಹಿಮಾಲಯ ಪ್ರದೇಶದಲ್ಲಿ ಇರುವ ಹಾಗಿದೆ. ಚಳಿಗೆ ನನ್ ಕೈ ಕಾಲೆಲ್ಲ ಗಟ್ಟಿ ಗಟ್ಟಿ ಆಗ್ತಾ ಇದೆ. ನನ್ನಿಂದ ಹೋಗಿ ಎಕ್ಸಾಮ್ ಎಲ್ಲ ಬರೆಯಕ್ ಆಗಲ್ಲ. ಪ್ಲೀಸ್ ಅಮ್ಮ, ಪ್ಲೀಸ್. ಸಾಕು ನಿಲ್ಸೆ ಸೋಂಬೇರಿ, ನಿನ್ ಕೈ ಕಾಲೆಲ್ಲ ಗಟ್ಟಿ ಆಗ್ತಾ ಇಲ್ಲ, ನಿನ್ನ ಮೆದುಳೆ ಗಟ್ಟಿ ಆಗ್ತಾ ಇರೋದು. ಬೇಗ ಬ್ರಷ್ ಮಾಡ್ಕೊಂಡು ಎದ್ದೇಳು, ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿದೀನಿ. ಇದು ಟುನಿಯ ಪಕ್ಕದ ಮನೇಲಿರುವ ಚೋಟು ಮನೆ. ಅಲ್ಲಿ ಪರಿಸ್ಥಿತಿ ಇನ್ನೂ ಮೋಸವಾಗಿತ್ತು. ಅವಳು ಬನ್ನು ರೂಮಿಗೆ ಬಂದು ನೋಡಿದಾಗ ಬನ್ನು 2-3 ಬೆಡ್ಶೀಟ್ ಹಾಕೊಂಡು ಅದ್ರ ಮೇಲೆ ದಿಂಬಿಗಳನ್ನ ಬೇರೆ ಇಟ್ಕೊಂಡು ಮಲಗಿದ್ದ. ಏಯ್ ಬನ್ನು, ಎದ್ದೇಳು. ನಿನ್ನೆ ಅಷ್ಟೇ ಸ್ಕೂಲಿಗೆ ಚಕ್ಕರ್ ಕೊಟ್ಟೆ, ಪುನಃ ಇವತ್ತು ಚಕ್ಕರ್ ಕೊಡ್ತೀಯಾ? ಇವತ್ತು ನಿನ್ನ ಬಿಡದಿಲ್ಲ ಕಣೋ. ಬನ್ನು ಮೆಲ್ಲೆ ಆ ಬೆಡ್ಶೀಟ್ನ ತೆಗ್ದು, ಅಮ್ಮ, ನನ್ನ ಆರೋಗ್ಯ ಚೆನ್ನಾಗಿಲ್ಲಮ್ಮ, ನನಗೆ ಚಳಿ ಜ್ವರ ಬಂದಿದೆ. ಅದರಿಂದ ನನ್ನಿಂದ ಎದ್ದು ಕ್ಲಾಸಿಗೆಲ್ಲ ಹೋಗಕ್ಕಾಗಲ್ಲ. ನನ್ನ ಕೈ ಕಾಲೆಲ್ಲ ಗಟ್ಟಿ ಗಟ್ಟಿ ಆಗಿದೆ. ಅದರಿಂದ ನನಗೆ ಬೆಡ್ ರೆಸ್ಟ್ ಬೇಕು. ನನ್ನ ಬೆಡ್ಡಿಗೂ ಕೂಡ ಬಿಸಿ ಬಿಸಿ ಟಿಫಿನ್ ಬೇಕು. ಏನು ಚಳಿ ಜ್ವರನ? ರಾತ್ರಿ 10 ಚಪಾತಿ ತಿನ್ನುವಾಗ ನಿನ್ಗೆ ಚಳಿ ಜ್ವರ ಬರ್ಲಿಲ್ವಾ? ಎದ್ದು ಮೊದಲು ಸ್ನಾನ ಮಾಡೋ. ಬನ್ನು ತುಂಬಾನೇ ಹೆದ್ರಿ ಬೆಡ್ಶೀಟ್ನ ತೆಗ್ದು ಅವನ ತಾಯಿನ ನೋಡಿ, ಏನು ಸ್ನಾನನ? ಅಯ್ಯಯ್ಯೋ, ಈ ಮಾತು ಕೇಳಿದ ತಕ್ಷಣ ನನಗೆ ಹಾರ್ಟ್ ಅಟ್ಯಾಕೆ ಬರುವ ರೀತಿ ಇದೆ. ನನ್ನಿಂದ ಈ ಚಳಿಯಲ್ಲಿ ಸ್ನಾನ ಮಾಡಕ್ಕಾಗಲ್ಲ. ಸ್ನಾನ ಮಾಡಿದ್ರೆ ನಾನು ಐಸ್ ಕ್ರೀಮ್ ಆಗ್ಬಿಡ್ತೀನಿ. ಇವತ್ತಿಗೆ ನಾನು ಕೈಕಾಲ್ ಮುಖ ತೊಳ್ಕೊಂಡು ಹೋಗ್ತೀನಿ. ಪ್ಲೀಸ್ ಅಮ್ಮ. ಏನು ಸ್ನಾನ ಮಾಡೋದಿಲ್ವಾ? ಇವತ್ತಿಗೆ ನೀನು ಸ್ನಾನ ಮಾಡಿ 3 ದಿನ ಆಯ್ತು. ನಿನ್ನ ಮೈ ಮೇಲೆ ಕೊಳೆ ತುಂಬಿರುತ್ತೆ. ಅಮ್ಮ, ನಾನು ಬಿಸಿನೀರಲ್ಲಿ ಸ್ನಾನ ಮಾಡಿದ್ರು ಕೂಡ ಬಿಸಿನೀರು ಮೇಲೆ ಉಯ್ದ ತಕ್ಷಣ ನೀರೆಲ್ಲ ತಣ್ಣಗಾಗ್ಬಿಡುತ್ತೆ. ಅಮ್ಮ ಪ್ಲೀಸ್ ಅಮ್ಮ, ಇವತ್ತೊಂದಿನ ನಾನು ಸ್ನಾನ ಮಾಡೋದಿಲ್ಲ. ಬೇಕಂದ್ರೆ ಪೌಡರ್ ಹಾಕೊಂಡು ಹೋಗ್ತೀನಿ. ನನ್ ಮೇಲೆ ಯಾವ ಸ್ಮೆಲ್ಲು ಬರಲ್ಲ, ಯಾರು ಏನು ಹೇಳಲ್ಲ. ಇದು ಪಕ್ಕದ ಮನೆಯಲ್ಲಿರುವ ಚಿಚುವಿನ ಮನೆ. ಚಿಚುಕಾಗಿ ಚಿನ್ನಕಾಗೆನ ರೆಡಿ ಮಾಡ್ತಾ ಇದ್ಲು. ಅವನಿಗೆ ಈಗಾಗಲೇ 2-3 ಸ್ವೆಟರ್ಗಳನ್ನ ಹಾಕಿದ್ಲು. ಲೇ ಚಿನ್ನು, ಎದ್ದೇಳು. ಈ ವಿಂಟರ್ ಕ್ರೀಮ್ನ ಹಾಕೊಂಡೋಗೋ. ನನ್ ಮಗ ಸ್ಕೂಲಿಗೆ ಹೋಗುವಾಗ ಕೂಡ ಒಳ್ಳೆ ಹೀರೋ ರೀತಿ ಇರ್ಬೇಕು. ಹಾಕೊಳ್ಳೋ ಇದ್ನ. ಚಿನ್ನು ಕೋಪದಿಂದ, ಅಮ್ಮ ಏನಮ್ಮ, ಮೊದ್ಲೇ 3 ಸ್ವೆಟರ್ ಹಾಕಿ ಮಂಕಿ ಕ್ಯಾಪ್ ಹಾಕಿ ಎಲ್ಲನೂ ಕೊಟ್ಟಿದೀಯ. ಇದ್ರಲ್ಲೇ ನನಗೆ ನಡ್ಕೊಂಡು ಹೋಗಕ್ ಆಗ್ತಾ ಇಲ್ಲ. ಇನ್ನು ಉರುಳ್ಕೊಂಡೇ ಹೋಗ್ಬೇಕು ನಾನು. ಸೈಲೆಂಟ್ ಆಗಿರೋ. ನನ್ ಮಾತಿಗೆ ನೀನು ಎದುರು ಮಾತಾಡ್ತೀಯಾ? ಕಿವಿಗೆ ಗಾಳಿ ಹೋಗ್ಬಾರ್ದಲ್ವಾ? ತಗೋ, ಈ ಮಫ್ಲರ್ನ ಕೂಡ ಕಟ್ಕೋ. ಅಯ್ಯೋ ಅಮ್ಮ, ಮಫ್ಲರ್ ಬೇಡಮ್ಮ. ಇವಾಗ್ಲೇ ಉಸಿರುಗಡ್ತಾ ಇದೆ. ಇವಾಗ್ಲೇ ನನ್ನ ಫ್ರೆಂಡ್ಸ್ ನನ್ನ ನೋಡಿ ನಗ್ತಾರೆ. ಯಾರ್ ನೆಗಾಡ್ತಾರೆ ಅಂತ ನಾನ್ ನೋಡ್ತೀನಿ. ಆ ಬನ್ನುವಿಗೆ ಫ್ಯಾಷನ್ ಸ್ಟೈಲ್ ಕೂಡ ಗೊತ್ತಿಲ್ಲ. ನೀ ನನ್ ಮಗ ಕಣೋ, ಸ್ಟೈಲ್ ಆಗಿರ್ಬೇಕು. ಅಪಾರ್ಟ್ಮೆಂಟ್ ಕೆಳಗಡೆ ಬಸ್ ಸ್ಟಾಪ್. ಬೆಳಿಗ್ಗೆ 8 ಗಂಟೆ. ಮಕ್ಕಳು 3 ಜನನು ಬಸ್ ಸ್ಟಾಪ್ ಅಲ್ಲಿ ಬಂದು ನಿಂತ್ಕೊಂಡಿದ್ರು. ಬುಜ್ಜಿ 2 ಸ್ವೆಟರ್ ಹಾಕೊಂಡಿದ್ಲು. ಚಿನ್ನು 3-4 ಸ್ವೆಟರ್ ಹಾಕಿ ಒಂದು ಬಟ್ಟೆಯ ಬಾಲ್ ತರ ಇದ್ದ. ಬನ್ನು ಮನೇಲಿದ್ದ ಒಂದು ಚಿಕ್ಕ ಸ್ವೆಟರ್ನ ಮಾತ್ರ ಹಾಕೊಂಡಿದ್ದ. ಆವಾಗ ಬುಜ್ಜಿಗುಬ್ಬಚ್ಚಿ ನಗುತ್ತಾ, ಲೇ ಚಿನ್ನು, ಏನು ಹಿಮಾಲಯಕ್ಕೆ ಏನಾದ್ರೂ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀಯಾ? ಇಷ್ಟೊಂದು ಸ್ವೆಟರ್ ಹಾಕೊಂಡಿದ್ದೀಯಾ? ನಿನ್ ಮುಖ ಕೂಡ ಕಾಣಿಸ್ತಾ ಇಲ್ಲ ಕಣೋ. ಚಿನ್ನು ತುಂಬಾ ಬೇಜಾರಿಂದ, ನನ್ನ ಏನ್ ಮಾಡಕ್ ಹೇಳ್ತಿದ್ಯಾ ಬುಜ್ಜಿ? ಇದೆಲ್ಲ ನಮ್ಮ ಅಮ್ಮ ತೆಗೆದು ಕೊಟ್ಟಿದ್ದು. ಹಾಕೋ ಅಂತ ಹಾಕಿಸ್ಬಿಟ್ರು. ನಾನು ಎಲ್ಲಾದ್ರೂ ಗಾಳಿಯಲ್ಲಿ ಹಾರೋಗ್ಬಿಡ್ತೀನಿ ಅಂತ ನಾನು ನನ್ನ ಜೋಬಲ್ಲಿ ದೊಡ್ಡ ಕಲ್ನ ಕೂಡ ಇಟ್ಕೊಂಡಿದ್ದೀನಿ ಬುಜ್ಜಿ. ಆವಾಗ ಬನ್ನು ಚಳಿ ತಡ್ಕೊಳಕ್ಕಾಗದೆ ಹಲ್ ಕಚ್ಕೊಂಡು, ಲೇ, ನಿಮ್ಮಮ್ಮ ಆದ್ರೆ ಹೊಸ ಸ್ವೆಟರ್ ತೆಗೆದು ಕೊಡ್ತಾರೆ. ನಮ್ಮಮ್ಮ ಎಂತ ಮಾಡಿದ್ರು ಗೊತ್ತಾ? ಈ ಚಳಿಗೆ ನನ್ನ ಕರ್ಕೊಂಡೋಗಿ ಸ್ನಾನ ಮಾಡಿಸಿದ್ರು. ಆ ನೀರು ನನ್ನ ಮೇಲೆ ಬಿದ್ದಾಗ ಅಯ್ಯೋ ದೇವ್ರೇ, ಎಷ್ಟೊಂದು ಚಳಿ ಆಗ್ತಾ ಇತ್ತು ಗೊತ್ತಾ? ಇವಾಗ ನನ್ಗೆ ಎನರ್ಜಿ ಬೇಕು. ಯಾರ್ ಟಿಫನ್ ಅಲ್ಲಿ ಏನಿದೆ? ಇವಾಗ ತಾನೇ ಟಿಫಿನ್ ತಿನ್ಕೊಂಡ್ ಬಂದೆ, ಅಷ್ಟು ಬೇಗ ಹಸಿವಾಗ್ತಾ ಇದೆ ಅಂತೀಯಾ? ಚಳಿಗೆ ಬಾಡಿಯಲ್ಲಿ ಹೆಚ್ಚು ಕ್ಯಾಲರಿ ವರ್ಕ್ ಆಗುತ್ತೆ. ನನ್ನ ಬಾಡಿಯಲ್ಲಿ ಹೀಟರ್ ಬೇಕು. ಅದ್ರಿಂದ ನಿಮ್ಮ ಲಂಚ್ ಬಾಕ್ಸ್ ಅಲ್ಲಿ ಜಿಲೇಬಿ ಏನಾದ್ರೂ ಇಟ್ಟಿದ್ರೆ ಕೊಡಿ, ನನ್ಗೆ ಬೇಕು. ಇಲ್ಲ ಕಣೋ, ನಮ್ಮಮ್ಮ ಸಲಾಡ್ ಹಾಕಿದ್ದಾರೆ. ನನ್ ಚರ್ಮ ಪಳಪಳ ಅಂತಿರ್ಬೇಕಂತೆ. ಅದನ್ನು ಕೇಳಿದ ಬನ್ನು ಗಿಳಿ, ಸಲಾಡ? ಲೇ, ಅದೆಲ್ಲ ದನ ಕರುಗಳು ತಿನ್ನುವಂತದ್ದು ಕಣೋ, ಸೊಪ್ಪೆಲ್ಲ. ನಾವು ಪಕ್ಷಿಗಳು ಯಾವಾಗ್ಲೂ ಫ್ರೂಟ್ಸ್ ಎಲ್ಲ ತಿನ್ಬೇಕು. ನಿಮ್ಮ ಅಮ್ಮನ ಜೊತೆ ಹೇಳು ನೆಕ್ಸ್ಟ್ ಟೈಮ್ ಪಿಜ್ಜಾ ಹಾಕ್ಲಿಕ್ಕೆ. ಅಷ್ಟರಲ್ಲಿ ಸ್ಕೂಲ್ ಬಸ್ ಬಂತು. ಮಕ್ಕಳೆಲ್ಲರೂ ಸ್ಕೂಲ್ ಬಸ್ ಹತ್ತಿ ಕೂತ್ಕೊಂಡ್ರು. ಬಸ್ಸಲ್ಲೂ ಕೂಡ ಚಳಿ ತುಂಬಾನೇ ಹೆಚ್ಚಾಗಿತ್ತು. ಅದು ಕ್ಲಾಸ್ ರೂಮ್.
ಸರಿಯಾಗಿ 9 ಗಂಟೆ ಸಮಯ. ಕ್ಲಾಸ್ ರೂಮ್ ಏನೋ ಫ್ರಿಜ್ಜಲ್ಲಿ ಇರೋ ತರ ತುಂಬಾನೇ ತಣ್ಣಗಿತ್ತು. ಕಿಟಕಿ ಬಾಗಿಲು ಎಲ್ಲಾನು ಮುಚ್ಚಿತ್ತು. ಕ್ಲಾಸ್ ಟೀಚರ್ ಆದ ಮಹಿಹದ್ದು ಕ್ಲಾಸ್ ಒಳಗಡೆ ಕೂತ್ಕೊಂಡು ಅಂತ ಹೇಳ್ತಾ ಇದ್ರು. ಚಳಿಯಲ್ಲಿ ಹಾಡು ಹಾಡ್ತಾ ಇದ್ದು ಅವರು. ಪಾಪ ಅವ್ರಿಗೂ ವಯಸ್ಸು ತುಂಬಾ ಹೆಚ್ಚಾಗ್ತಾ ಇತ್ತು ಅಲ್ವಾ. ಆವಾಗ ಬನ್ನು ಮೆಲ್ಲೆ ಬುಜ್ಜಿ ಹತ್ರ, ಲೇ ಟೀಚರ್ ಅವರು ತುಂಬಾ ನಿದ್ರೆಯಲ್ಲಿದ್ದಾರೆ, ಇದೇ ನಮಗೆ ಸಿಕ್ಕಿದ ಸರಿಯಾದ ಚಾನ್ಸ್. ಬಂಡ್ರೋ ನಾವ್ ಹೋಗಿ ಗ್ರೌಂಡ್ ಅಲ್ಲಿ ಬಂಕ್ ಮಾಡಿ ಬಿಸಿಲು ಕಾಯೋಣ. ಲೇ ನಾವು ಮಾತ್ರ ಹಾಗೆ ಮಾಡಿದ್ರೆ ನಮಗೆ ಪನಿಷ್ಮೆಂಟ್ ಕೊಡ್ತಾರೆ. ನಿನ್ನೆನೆ ಹೋಮ್ವರ್ಕ್ ಮಾಡಿಲ್ಲ ಅಂತ ಹೇಗೆ ಪನಿಷ್ಮೆಂಟ್ ಕೊಟ್ರು? ಚಿನ್ನು ತಕ್ಷಣ ಎದ್ದು ನಿಂತು, ಗುಡ್ ಮಾರ್ನಿಂಗ್ ಮೇಡಮ್. ಮಹಿಹದ್ದು ಟೀಚರ್ ಬೆದರಿ ಹೋಗಿ ಕಣ್ಣ ಸರಿ ಮಾಡ್ಕೊಂಡು, ಯಾರದು ಗುಡ್ ಮಾರ್ನಿಂಗ್ ಹೇಳಿದ್ದು? ಟೈಮ್ ಆಗ್ಬಿಡ್ತಾ? ಅಷ್ಟು ಬೇಗ ಲಂಚಿಗೆ ಬೆಲ್ ಹೊಡೆದ್ರಾ? ಆವಾಗ ಮಕ್ಕಳೆಲ್ಲರೂ ನಗುತ್ತಾ, ಇಲ್ಲ ಮೇಡಮ್, ಇದು ಬೆಳಿಗ್ಗೆ ಕ್ಲಾಸ್ ಟೈಮ್ ಮೇಡಮ್. ಟೀಚರ್ ನಾಚಿಕೆಯಿಂದ, ನನಗೆ ಎಲ್ಲ ಗೊತ್ತಿದೆ. ನಾನು ನಿದ್ರೆ ಮಾಡ್ತಾ ಇಲ್ಲ, ಧ್ಯಾನ ಮಾಡ್ತಾ ಇದ್ದೀನಿ. ಇವತ್ ಪಾಠ ಏನಂದ್ರೆ ಚಳಿಗಾಲದಲ್ಲಿ ಸೋಮರಿತನವನ್ನು ಬಿಡುವುದು ಹೇಗೆ. ಆವಾಗ ಬನ್ನು, ಮೊದ್ಲು ನಿದ್ರೆನ ನೀವು ಬಿಡಿ ಮೇಡಮ್, ಯಾವಾಗ ನೋಡಿದ್ರು ನಿದ್ರೆನೆ ಮಾಡೋದು. ಬನ್ನು ಎಲ್ಲಿದೀಯಾ? ಎದ್ದು ನಿಂತ್ಕೊಂಡು ನೋಡೋಣ. 2+2 ಎಷ್ಟು? ಬನ್ನು ಹೆದರ್ಕೊಂಡು ಎದ್ದು, ಮೇಡಮ್ ಅದು ಎಂತ ಗೊತ್ತಾ ಮೇಡಮ್, ಇದು ಚಳಿಕಾಲ ಅಲ್ವಾ, ಅದರಿಂದ ನನ್ನ ಮೈಂಡ್ ಅಲ್ಲಿ ಲೆಕ್ಕಗಳೆಲ್ಲ ಗಟ್ಟಿಯಾಗಿದೆ. 2+2 4 ಅಂತ ನಂಗೆ ಗೊತ್ತಿದೆ, ಆದ್ರೆ ನನಗೆ ಚಳಿಗೆ 22 ರೀತಿ ಕಾಣಿಸ್ತಿದೆ. ಏನು? ಚಳಿಗೆ ಲೆಕ್ಕಗಳು ಬದಲಾಗುತ್ತಾ? ಸರಿ, ನಿನ್ ಲಂಚ್ ಬಾಕ್ಸ್ ಅಲ್ಲಿ ಎಷ್ಟು ಇಡ್ಲಿಗಳಿದೆ? ಬನ್ನು ತುಂಬಾನು ಉತ್ಸಾಹದಿಂದ, 4 ಇಡ್ಲಿ, 2 ವಡೆ, ಆಮೇಲೆ ಸ್ವಲ್ಪ ಚಟ್ನಿ ಮೇಡಮ್. ತಿಂಡಿ ಲೆಕ್ಕ ಎಲ್ಲ ಕರೆಕ್ಟ್ ಆಗಿ ಗೊತ್ತಿರುತ್ತೆ, ಆದ್ರೆ ಇಲ್ಲಿ ಕ್ಲಾಸ್ ಅಲ್ಲಿ ಲೆಕ್ಕ ಕೇಳಿದಾಗ ಗಟ್ಟಿ ಆಗುತ್ತಾ? ಬಂದು ಬೋರ್ಡ್ ಮೇಲೆ ಬರಿ. ಮೇಡಮ್ ನನ್ ಕೈಗಳು ಕೆಲ್ಸ ಮಾಡ್ತಾ ಇಲ್ಲ, ಚಾಕ್ ಪೀಸ್ ನ ಇಟ್ಕೊಂಡ್ರೆ ಜಾರಿ ಜಾರಿ ಹೋಗ್ತಾ ಇದೆ, ಬೇಕಂದ್ರೆ ಬಾಯಲ್ಲೇ ಲೆಕ್ಕ ಮಾಡ್ತೀನಿ. ಕ್ಲಾಸ್ ಇಡೀ ನಗಾಡ್ತಾ ಇತ್ತು. ಟೀಚರ್ ಬೆತ್ತನ ತಗೊಂಡ್ರು. ಲಂಚ್ ಟೈಮ್. ಸ್ಕೂಲ್ ಬೆಲ್ ಹೊಡಿತು. ಮೇಲೆ ಸೂರ್ಯನು ಹೊರಗಡೆ ಬಂದ. ಮಕ್ಳೆಲ್ರು ಲಂಚ್ ಬಾಕ್ಸ್ ನ ಓಪನ್ ಮಾಡಿ ಕೂತ್ಕೊಂಡ್ರು. ಆವಾಗ ಬನ್ನುಗಿಳಿ ಅವನ ಲಂಚ್ ಬಾಕ್ಸ್ ಅನ್ನ ನೋಡಿ, ನಮ್ಮಮ್ಮ ಈ ಚಳಿಕಾಲದಲ್ಲಿ ಹೀರೆಕಾಯಿ ಸಾರ್ ಮಾಡಿದರೆ, ಯಾರಾದ್ರೂ ಹೀರೆಕಾಯಿ ಸಾರ್ ತಿಂತಾರ? ಚಿಕನ್ ಸೂಪ್ ತಿನ್ಬೇಕಪ್ಪ. ಏ ಬುಜ್ಜಿ, ನಿನ್ ಟಿಫಿನ್ ತೋರ್ಸು, ಏನ್ ತಂದಿದೀಯಾ? ಅಮ್ಮ ಟೊಮೆಟೊ ಗೊಜ್ಜು ಆಮ್ಲೆಟ್ ಹಾಕಿದ್ದಾರೆ ಕಣೋ. ಬನ್ನು ಸಂತೋಷದಿಂದ, ಆಮ್ಲೆಟ್ ಅಂದ್ರೆ ಬಾಡಿಗೆ ಎನರ್ಜಿ. ಬುಜ್ಜಿ, ನಾವೊಂದ್ ಕೆಲ್ಸ ಮಾಡೋಣ, ನಿನಗೆ ಫ್ರೆಂಡ್ ಅಂದ್ರೆ ಇಷ್ಟ ಅಲ್ವಾ? ನೀನು ನನ್ನ ಹೀರೆಕಾಯಿ ಟಿಫಿನ್ ಬಾಕ್ಸ್ ತಗೋ, ನನಗೆ ನಿನ್ನ ಲಂಚ್ ಬಾಕ್ಸ್ ಕೊಡು. ಎಕ್ಸ್ಚೇಂಜ್ ಆಫರ್ ಬುಜ್ಜಿ. ನಿನ್ನ ಹೀರೆಕಾಯಿ ಸಾರ್ನ ನೀನೇ ತಿನ್ನು, ಬೇಕಂದ್ರೆ ಸ್ವಲ್ಪ ಟೊಮೆಟೊ ಗೊಜ್ಜು ಕೊಡ್ತೀನಿ. ಲೇ ಕೇಳ್ಕೊಳ್ರು, ನಾಳೆ ಶಾಲೆಗೆ ರಜೆ ಅಂತೆ. ರಜೆನಾ? ಯಾಕೆ? ಆಫೀಸ್ ರೂಮ್ ಹತ್ರ ಮೇಡಮ್ ಅವ್ರು ಮಾತಾಡುವಾಗ ಕೇಳ್ಕೊಂಡೆ, ನಾಳೆ ಚಳಿ ಇನ್ನಷ್ಟು ಜಾಸ್ತಿಯಾಗಿ -ಡಿಗ್ರಿಗೆ ಹೋಗುತ್ತೆ ಅಂತ ಕಲೆಕ್ಟರ್ ರಜೆ ಕೊಟ್ಟಿದಾರಂತೆ. ಬನ್ನು ತುಂಬಾನು ಸಂತೋಷದಿಂದ, ಯಾಹೋ, ಚಳಿಕಾಲಕ್ಕೆ ಜೈ ಜೈ, ಕಲೆಕ್ಟರ್ ಅವರಿಗೆ ಜೈ ಜೈ. ಹಾಗಾದ್ರೆ ನಾಳೆ ಬೆಳಿಗ್ಗೆಯಿಂದ ಕಂಬಳಿ ಹಾಕೊಂಡ್ ಮನೇಲಿ ಮಲ್ಕೋಬಹುದು. ಹಬ್ಬ, ನಾಳೆ ಸ್ನಾನ ಮಾಡೋದ್ ಬೇಡ. ಸಂಜೆ ಸಮಯ ಮಕ್ಕಳು ಮನೆಗೆ ಬಂದ್ರು. ಮಕ್ಕಳು ಮನೆಗೆ ಬರುವ ಸಮಯದಲ್ಲಿ ತಾಯಿಯಂದ್ರು ಎಲ್ರು ಕೂಡ ಅಂಗಳದಲ್ಲಿ ನಿಂತ್ಕೊಂಡಿದ್ರು. ಏನ್ ಮಕ್ಳೇ, ಇವತ್ತು ಸ್ಕೂಲಲ್ಲಿ ಏನ್ ಹೇಳ್ಕೊಟ್ರು? ಬನ್ನು, ಇವತ್ತು ಹೋಮ್ವರ್ಕ್ ಇದ್ಯಾ? ಬನ್ನು ಬ್ಯಾಗ್ ನ ದೂರ ಹಾಕಿ ತಾಯಿಯಂದಿರ ಹತ್ತಿರ ಬಂದು, ಹೋಮ್ವರ್ಕು ಇಲ್ಲ, ಏನೂ ಇಲ್ಲ ಆಂಟಿ. ನಾಳೆ ಶಾಲೆಗೆ ರಜೆ ಬಿಟ್ಟಿದ್ದಾರೆ ಆಂಟಿ. ರಜೆನಾ? ಯಾಕೆ ರಜೆ? ನಾಳೆ ಚಳಿ ಜಾಸ್ತಿ ಆಗುತ್ತೆ ಅಂತೆ. ಟೀಚರ್ ಅವರು ಕೂಡ ಚಳಿಯಲ್ಲಿ ಪಾಠ ಮಾಡಕ್ಕಾಗದೆ ಗಡಗಡ ಅಂತ ನಡುಗ್ತಾ ಇದ್ದಾರೆ. ಅವರ ಮೂಗಲ್ಲಿ ಇಳಿಯುವ ನೀರು ಚಾಕ್ ಪೀಸ್ ಎಲ್ಲ ನೆಂದೋಗುತ್ತೆ. ಹೌದಾ? ಹಾಗಾದ್ರೆ ನಾಳೆ ಚಿನ್ನುವಿಗೆ ಆಯಿಲ್ ಮಸಾಜ್ ಮಾಡಿ ಏನಾದ್ರೂ ಪ್ಯಾಕ್ ಹಾಕ್ತೀನಿ, ಬ್ಯೂಟಿ ಆಗಿ ಕೂಡ ಕಾಣ್ಬೇಕಲ್ವಾ? ಚಿನ್ನು ಹೆದರ್ಕೊಂಡೆ, ಅಮ್ಮ ಬೇಡಮ್ಮ, ರಜೆ ಕೊಟ್ಟಿರೋದು ನಮಗೆ ಆಟಾಡಕ್ಕೆ, ಮುಖಕ್ಕೆ ಬಣ್ಣ ಹಚ್ಕೊಳಕ್ಕಲ್ಲ. ನಾಳೆ ನಾನು ಬಂದು ಮನೆಗೆ ಹೋಗಿ ವಿಡಿಯೋ ಗೇಮ್ ಆಟಾಡ್ತೀನಿ. ಹೌದಾಂಟಿ, ನಾಳೆ ಚಿನ್ನು ನನ್ ಜೊತೆನೆ ಆಟಾಡ್ಕೊಂಡು ನಮ್ಮನೆಯಲ್ಲೇ ಇರ್ಲಿ. ತುನಿ ಆಂಟಿ, ನಾಳೆ ರಜೆ ಅಲ್ವಾ, ಅದ್ರಿಂದ ನಮಗೆ ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿ ಮಾಡಿ ಕೊಡಿ. ಆ ಬಜ್ಜಿ ಚಳಿಗೆ ಒಳ್ಳೆ ಬಿಸಿಯಾಗಿರುತ್ತೆ. ತುನಿ ನಗುತ್ತಾ, ಯಾವಾಗ ನೋಡಿದ್ರು ತಿನ್ನೋದೊಂದೇ ಯೋಚನೆ. ಸರಿ ಸರಿ, ನಾಳೆ ಪಿಕ್ನಿಕ್ ಆಗಿ ಎಲ್ಲರೂ ಮೇಲೆ ಕೂತ್ಕೊಂಡು ಬಿಸಿ ಬಿಸಿ ತಿನ್ನೋಣ. ಪಿಕ್ನಿಕಾ? ಹಾಗಾದ್ರೆ ನಾನು ಇವಾಗ್ಲೇ ಮೆನುನ ಚೂಸ್ ಮಾಡ್ತೀನಿ. ನಾಳೆ ಬಜ್ಜಿ, ಬೋಂಡಾ, ಪಾಯಸ. ಮೊದ್ಲು ನೀನೋಗಿ ಸ್ನಾನ ಮಾಡಿ ಬಾ, ಆಮೇಲೆ ಮೆನು ಕೆಲಸ ಮಾಡ್ಬೋದು.
ಏನು ಮತ್ತೆ ಸ್ನಾನನ? ಅಮ್ಮ ಬೆಳಿಗ್ಗೆ ತನಕ ಸ್ನಾನ ಮಾಡ್ಕೊಂಡೋದೆ ಮತ್ತೆ ಎರಡೆರಡು ಸಲ ಸ್ನಾನ ಮಾಡ್ಬೇಕಾ? ಅದೇ ಸಲ ಸ್ನಾನ ಮಾಡ್ಬೇಕು, ನನ್ ಚರ್ಮ ಒಡ್ದೋಗುತ್ತೆ. ಯಾವಾಗ್ಲೂ ನೀರ್ನ ವೇಸ್ಟ್ ಮಾಡಬಾರ್ದು. ಸೇವ್ ವಾಟರ್ ಸೇವ್ ಬನ್ನು. ಎಲ್ರೂ ಬನ್ನು ಹೇಳಿದಕ್ಕೆ ಜೋರಾಗಿ ನಗಾಡ್ತಾ ಇದ್ರು. ಆ ದಿನ ರಾತ್ರಿಯ ಸಮಯ. ಬನ್ನು ಚೆನ್ನಾಗಿ ಊಟನೂ ಮಾಡಿ ಹೋಗಿ ಕಂಬಳಿ ಹೊತ್ಕೊಂಡು ಚೆನ್ನಾಗಿ ಮಲಗಿ ನಿದ್ರೆ ಮಾಡ್ತಿದ್ದ. ಅವಾಗ ಚೋಟು ಅವನ ಹತ್ತಿರದಲ್ಲಿ ಬಂದು, ಬನ್ನು, ನಾಳೆ ರಜೆ ತಾನೆ, ಬೇಗ ಎದ್ದೇಳೋದೇನ್ ಬೇಡ, ಚೆನ್ನಾಗಿ ನಿದ್ರೆ ಮಾಡು. ಅಮ್ಮ, ನಾಳೆ ರಜೆ ಅಲ್ವಾ, ಅದರಿಂದ ನಾಳೆ ನನಗೆ ಬೆಳಿಗ್ಗೆ ಇಡ್ಲಿ ಬೇಡ, ನನಗೆ ಬಿಸಿ ಬಿಸಿ ಪೂರಿ ಬೇಕು. ಪೂರಿನು ಆಲೂಗಡ್ಡೆ ಪಲ್ಯನು. ಸರಿ ಕಣೋ ರಾಕ್ಷಸ, ಮಾಡ್ಕೊಡ್ತೀನಿ, ಇವಾಗ ಮಲಗಿ ನಿದ್ರೆ ಮಾಡು. ಬನ್ನು ಕಣ್ ಮುಚ್ಕೊಂಡೆ, ಅಮ್ಮ, ನನಗೆ ಒಂದು ಡೌಟು. ನಾವು ಫ್ರಿಜ್ ಅಲ್ಲಿ ಇಲ್ವಲ್ಲ, ಹೊರಗೆ ತಾನೇ ಇದ್ದೀವಿ, ಮತ್ ಯಾಕಮ್ಮ ನಮಗೆ ಇಷ್ಟೊಂದು ಚಳಿ ಆಗುತ್ತೆ? ದೇವ್ರು AC ಸ್ವಿಚ್ ಹಾಕಿ ಆಫ್ ಮಾಡ್ಲಿಕ್ಕೆ ಮರ್ತೋಗಿದ್ದಾರೆ. ಆ ದೇವರಿಗೆ ಕೂಡ ಬಿಸಿ ಬಿಸಿ ಪಕೋಡ ತಿನ್ಬೇಕು ಅಂತ ಈ ವಾತಾವರಣನ ತಂಪಾಗಿ ಮಾಡಿರ್ಬೋದು. ಹೌದಾ? ಹಾಗಾದ್ರೆ ಆ ದೇವ್ರು ಕೂಡ ನಮ್ಮ ಪಾರ್ಟಿನೇ. ಸರಿ, ಗುಡ್ ನೈಟ್ ಅಮ್ಮ, ಬೆಳಿಗ್ಗೆ ಬಿಸಿ ಬಿಸಿ ಪೂರಿ ಮಾಡಿ ಕೊಡ್ಬೇಕು. ಬನ್ನು ನಿದ್ರೆ ಮಾಡಕ್ಕೆ ಶುರು ಮಾಡ್ದ. ಹೊರಗಡೆ ಚಳಿಗಾಳಿ ಉಶ್ ಉಶ್ ಅಂತ ಬೀಸ್ತಾ ಇತ್ತು. ಹೊರಗಡೆ ಚಳಿ ಜಾಸ್ತಿ ಇದ್ರೂ ಕೂಡ ತಾಯಿಯ ಪ್ರೀತಿ ಮಕ್ಕಳಿಗೆ ತುಂಬಾನೇ ಬೆಚ್ಚಗೆ ಇತ್ತು. ಹಾಗೆ ಆ ಚಳಿಗಾಲದಲ್ಲಿ ಎಷ್ಟೇ ಚಳಿ ಇದ್ರೂ ಕೂಡ ಗೆಳೆಯರೆಲ್ಲರೂ ಸ್ಕೂಲಿಗೆ ಹೋಗಿ ಸಂತೋಷವಾಗಿಯೇ ಇದ್ರು. ಏನೇ ಚಳಿಗಾಲ ಆದ್ರೂ ಕೂಡ ತಾಯಿ ತಂದೆಯ ಪ್ರೀತಿ, ಹಾಗೇನೆ ಫ್ರೆಂಡ್ಸ್ ಕೊಡುವ ಆ ಧೈರ್ಯ, ಹಾಗೆ ಚಳಿಗಾಲದಲ್ಲಿ ಮಕ್ಕಳೆಲ್ಲರೂ ಕೂಡ ಕಷ್ಟ ಆದ್ರೂ ಕೂಡ ಸ್ಕೂಲಿಗೆ ಹೋಗಿ ಸಂತೋಷವಾಗಿದ್ರು.